ನನ್ನೆಲ್ಲ ಪ್ರೀತಿ ಕನ್ನಡಿಗರಿಗೆ ನಮಸ್ಕಾರ ಮಾಡ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವೀಡಿಯೋ ಬಂದೇನಪ್ಪ ಅಂದರೆ ಬೆಳಗ್ಗೆ ಡ್ಯೂಟಿ ಮುಗಿಸ್ಕೊಬಂದು ಫ್ರೆಶ್ ಆಗಿ ನಾನು ನಮ್ಮ ಬ್ರದರ್ ಒಬ್ಬರು ಹಾಸನ ಕಡೆ ಹೊಟ್ವಿ. ಯಾಕಂದರೆ ನಮ್ಮ ಇನ್ನೊಬ್ಬರು ಬ್ರದರು ಹೊಸ ಗಾಡಿ ಬಿಡಿಸ್ತಿದ್ರಿ ಟಾಟಾ ಮೋಟರ್ಸಲ್ಲಿ. ಸೊ ಅದಕ್ಕಾಗಿ ಹೊಟ್ವಿ. ಆಯಿತು. ಆಮೇಲೆ ಕಾರಲ್ಲಿ ಒಳ್ಳೆ ಮಾಸ್ ಸಾಂಗ್ ಹಾಕ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋದ್ರೆ ಅದ್ರ ಥ್ರಿಲ್ಲೇ ಬೇರೆ. ಇದು ಆಕ್ಚುಲಿ ನನಗೂ ಚಿಲ್ಲಾಗಿ ಗಾಡಿ ಡ್ರೈವ್ ಮಾಡ್ಕೊಂಡು ಹಾಸನ ರೀಚ್ ಆದಮೇಲೆ ಎಲ್ಲ ತಿಂಡಿ ತಿನ್ನೋಣ ಅಂತ ಅಲ್ಲದ ಒಂದು ಚಿಕ್ಕದು ಹೋಟೆಲ್ ಇತ್ತು, ಅಲ್ಲಿಗೆ ಟಿಫನ್ ಮಾಡೋಣ ಅಂತ ಹೋದ್ವಿ. ನೆಕ್ಸ್ಟ್ ಅಲ್ಲಿಂದ ಟಿಫನ್ ಮಾಡ್ಕೊಂಡು ನಾವು ಬಂದಿದ್ದೆ ಟಾಟಾ ಮೋಟರ್ಸ್ ಕಂಪ್ನಿ ಹತ್ರ. ಸೊ ನೋಡಿ, ಇದೇ ಹಾಸನ ತಣ್ಣೀರಳ್ದಲ್ಲಿರೋ ಒಂದು ಟಾಟಾ ಮೋಟರ್ಸು. ಸೊ ನಾವು ಇವತ್ತು ಇಲ್ಲೇ ಗಾಡಿ ಬಿಡಿಸೋಣ ಅಂತ ಬಂದಿರೋದು. ನಾವು ಬರ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಯಾವುದೋ ಒಂದು ದೊಡ್ಡ ಟಿಪ್ಪರು ವಾಷಿಂಗ್ ಆಗಿ ಹೋಗ್ತಿತ್ತು. ಸೊ ಇಲ್ಲಿಗೆ ಅಂತ ಗೊತ್ತಿಲ್ಲ. ಸೊ ನೋಡಿ, ಇದೇ ಹಾಸನ ಟಾಟಾ ಮೋಟರ್ಸು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದು. ಸೊ ಆ್ಯಕ್ಚುಲಿ ಇದು ಮೊದಲಿದ್ದ ಗಾಡಿ, ಇದನ್ನು ಕೊಟ್ಬಿಟ್ಟು ಎಕ್ಸ್ಚೇಂಜ್ ಮಾಡಿ ಈಗ ನ್ಯೂ ಇಂಟರ್ವ್ಯೂ 50 ತರ್ತಿರೋದು. ಮೊನ್ನೆ ನಮ್ಮ ಗಾಡಿ ವಾಷಿಂಗ್ ಆಗ್ತೈತೆ, ಅಲ್ಲಿಗೆ ಹೋಗೋಣ ತೋರಿಸ್ತೀನಿ. ಗಾಡಿ ವಾಷಿಂಗ್ ಆಗ್ತೈತೆ, ಆನ್ ಡೆಲಿವರಿಗೋಸ್ಕರ ಬುಕ್ ಆಗಿತ್ತು. ಸೊ ಅದನ್ನು ವಾಷಿಂಗ್ ಮಾಡ್ತಾಯಿದ್ದೆ, ತೋರಿಸ್ತೀನಿ ಬನ್ನಿ. ನೋಡಿ, ಇದೇ ಗಾಡಿ ವಾಷಿಂಗ್ ಆಗ್ತೈತೆ ನೋಡಿ. ಗಾಡಿ ವಾಷಿಂಗ್ ಆಗ್ತಿತ್ತು. ಸೊ ಅದನ್ನು ನೋಡಿಕೊಂಡು ನೆಕ್ಸ್ಟು ಡೆಲಿವರಿ ಇದು ಮಾಡೋಕ್ಕೆ 3 ಗಂಟೆವರೆಗೂ ಒಳ್ಳೆ ಟೈಮ್ ಇಲ್ಲ ಅಂದರು. ಸೊ ಹಾಗಾಗಿ ಹಾಸನ ಒಂದು ರೌಂಡ್ ನೋಡ್ಕೊಬರೋಣ ಅಂತ ನಾನು ನಮ್ಮ ಬ್ರದರ್ಸ್ ಎಲ್ಲ ಕಾರ್ ತೊಗೊಂಡು ಹಂಗೆ ಒಂದು ರೋಡ್ ಹಾಸನ ಸಿಟಿ ಕಡೆ ಹೊರಟ್ವಿ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ನಾವು ಸಿಟಿಯೆಲ್ಲ ರೌಂಡ್ ಹೊಡ್ಕೊಂಡು ಹೋಗೋದ್ರೊಳಗೆ ಗಾಡಿ ತಂದು ಎಂಟ್ರೆನ್ಸಲ್ಲಿ ನಿಂತಿದ್ರು. ಸೊ ಹಾಗಾಗಿ ಅದಕ್ಕೆ ತಂದಿದ್ದಂಥ ಹೂವೆಲ್ಲ ಬಿಡೋಣ ಅಂತ ನಾನು ನಮ್ಮ ಬ್ರದರ್ಸ್ ಎಲ್ಲ ಹೂವೆಲ್ಲ ಬಿಟ್ಬಿಟ್ಟು ಟೇಬಲ್ ಹತ್ರ ಇಟ್ಟು ಅಲಂಕಾರ ಮಾಡ್ತಿದ್ವಿ. ನೋಡಿ, ಇದೇ ಗಾಡಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಓಕೆ ಓಕೆ. ಫೈನಲಿ ಎಲ್ಲ ರೆಡಿ ಆದಮೇಲೆ ಇನ್ನೇನು ಕೆಲಸ ನಮಗೆ, ಅಲ್ಲಿ ಗಾಡಿ ಪೂಜೆ ಮಾಡಿ ಅದನ್ನು ರೆಡಿ ಮಾಡೋಣ ಅಂತ ಹೋದ್ವಿ. ನಮ್ಮ ಬ್ರದರ್ ಒಬ್ರಿಗೆ ಕೊನೆಗೂ ಆ ಬ್ಲಾಸ್ಟನ್ನು ಬ್ಲಾಸ್ಟ್ ಮಾಡೋಕ್ಕೆ ಬರಲೇ ಇಲ್ಲ. ಫೈನಲಿ ಕೊನೆಗೂ ನಮ್ಮ ಬ್ರದರ್ ಗಾಡಿ ಬಿಡಿಸೇ ಬಿಟ್ರು ಗುರು. ನೋಡಿ, ಇದೇ ಇಂಟರ್ವ್ಯೂ 50 ಗಾಡಿ. ಫೈನಲಿ ಗಾಡಿ ಬಿಡಿಸಾಯ್ತು ಗುರು. ತಂದಿದ್ದಂಥ ಹೂವು ಹಣ್ಣು ಎಲ್ಲ ಹಾಕಿ ಶೃಂಗಾರ ಮಾಡಿ ಕೇಕ್ ಎಲ್ಲ ಕಟ್ ಮಾಡಿಸಿ ಅಲ್ಲಿದ್ದವ್ರಿಗೆ ಅಂತ ಅದನ್ನು ಹಂಚಿ ಎಲ್ಲ ಚಕ್ರಿಗೂ ನಿಂಬೆಹಣ್ಣು ಇಟ್ಬಿಟ್ಟು ನಮ್ಮ ಗಾಡಿನ ಮೂವ್ ಮಾಡಿದ್ರು ಗುರು ನಮ್ಮ ಬ್ರದರು. ಫೈನಲಿ ಮೂವ್ ಮಾಡಿ ಮುಂದೆ ಬಂದರು. ಒಂದು ಈ ಥರ ಗಾಡಿ ತೊಗೊಳೋದು ಎಷ್ಟೋ ಜನ ಮಿಡಲ್ ಕ್ಲಾಸ್ ಹುಡುಗರು ಕನಸಾಗಿರುತ್ತೆ. ಗಾಡಿ ತೊಗೊಳೋದು ದೊಡ್ಡದಲ್ಲ ಗುರು, ಆಡ್ಕೊಳೋರಿಗೆ ಚೆನ್ನಾಗಿ ದೊಡ್ಡ ಸಾಧನೆ ಮಾಡೋದಿದೆಯಲ್ಲ, ಅದು ನಿಜವಾದ. ಆಯಿತು. ಆಮೇಲೆ ಗಾಡಿ ಬಿಡಿಸಿದ್ರಿಂದ ಎಂಡ್ವರೆಗೂ ಏನೇನಾಯಿತು ಅದನ್ನೆಲ್ಲ ಒಂದು ವೀಡಿಯೋನ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ತಾ, ಹಾಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಸ್ಟ್ರೋಟಕ್ಸ್ ಕನ್ನಡ ಅಂತ. ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ಇದೇ ಥರ ವೀಡಿಯೋನ ಮಾಡ್ತಾಯಿರ್ತೀನಿ. ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ ತಿದ್ಕೊತೀನಿ ಅಂತ ಹೇಳ್ತಾಯಿದ್ದೀನಿ. ಲವ್ ಯು ಆಲ್ ಗೈಸ್, ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.